ಮನಸ್ಸಿನ ಭಾವನೆ ಅರಿತವರಾರು ಮುಂದುವರಿದ ಭಾಗ 9. ನಿಮ್ಮ ಬಿಡುವಿನ ವೇಳೆಯಲ್ಲಿ ರೇಖಾ ಸ್ಟೋರಿ ಟೈಮ್ನಲ್ಲಿ ಕೇಳಿ ಆನಂದಿಸಿ ಹಾಗೂ ಪ್ರೋತ್ಸಾಹಿಸಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ತಪ್ಪದೇ ಶೇರ್ ಮಾಡಿ. ವಂದನಾ ಶ್ವೇತಾ ಹತ್ತಿರ ತನ್ನ ಕೆಲಸದ ಬಗ್ಗೆ ಹೇಳಿ, ನಿಮ್ಮ ಆಫೀಸ್ನಲ್ಲಿ ಯಾವುದಾದರೂ ಕೆಲಸ ಇದ್ದರೆ ಹೇಳು ಶ್ವೇತಾ ಅಂತ ಹೇಳಿರ್ತಾಳೆ. ಅದರಂತೆ ಶ್ವೇತಾ ನಿಖಿಲ್ ಜೊತೆ ಮಾತನಾಡಿದಾಗ ವಂದನಾಗೆ ಅವರ ಆಫೀಸ್ನಲ್ಲಿ PA ಪೋಸ್ಟ್ ಖಾಲಿ ಆಗುತ್ತಿರುವುದರಿಂದ ಅದೇ ಪೋಸ್ಟ್ಗೆ ವಂದನನ ಸೆಲೆಕ್ಟ್ ಮಾಡಲು ಮತ್ತು ಇಂಟರ್ವ್ಯೂಗೆ ಬರುವುದಕ್ಕೆ ಹೇಳಿದ್ದಾರೆ ಕಣೆ ಅಪ್ಪ ಮತ್ತು ಚಿಕ್ಕಪ್ಪ ಅಂತ ಶ್ವೇತಾಗೆ ಹೇಳುತ್ತಾನೆ ನಿಖಿಲ್. ಶ್ವೇತಾ ವಂದನಾಗೆ ಫೋನ್ ಮಾಡಿ, ಅಪ್ಪ ಮತ್ತು ಚಿಕ್ಕಪ್ಪ ನಿನಗೆ ಕೆಲಸ ಕೊಡಲು ಅಪ್ಪ ಒಪ್ಪಿದ್ದಾರೆ ಕಣೆ ಅಂತ ವಂದನಾಗೆ ಹೇಳಿ, ಶಾರ್ಪ್ ನಾಳೆ 10 ಗಂಟೆಗೆ ಬರ್ತೀನಿ, ರೆಡಿಯಾಗಿರೋ ಅಂತ ಹೇಳುತ್ತಾಳೆ ಶ್ವೇತಾ. ಸರಿ ಕಣೆ ಶ್ವೇತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಫೋನ್ ಇಟ್ಟು, ಹೇಗಾದರೂ ಮಾಡಿ ಅಣ್ಣನನ್ನು ಈ ಕೆಲಸಕ್ಕೆ ನಾನು ಹೋಗುವುದಕ್ಕೆ ಒಪ್ಪಿಸಬೇಕು ಅಂತ ಅಣ್ಣ ಬರುವುದನ್ನೇ ಕಾಯುತ್ತಾ ಅಣ್ಣನಿಗೆ ಏನು ಹೇಳುವುದು ಅಂತ ಯೋಚಿಸುತ್ತಿದ್ದಾಗಲೇ ಮನೆಯ ಕಾಲಿಂಗ್ ಬೆಲ್ ಸೌಂಡ್ಗೆ ಎಚ್ಚೆತ್ತ ವಂದನಾ ಬಾಗಿಲು ತೆಗೀತಾಳೆ. ವಸಂತ್ ಕಾಲೇಜ್ ಮುಗಿಸಿ ಬಂದಿದ್ದ. ವಸಂತ್ ಬಂದು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಅವನಿಗಾಗಿ ಕಾಫಿ ಮಾಡಿಕೊಂಡು ಬಂದ ವಂದನಾ ಅವನಿಗೊಂದು ಕೊಟ್ಟು ತನಗೂ ಒಂದು ಗ್ಲಾಸ್ ತಗೊಂಡು ಬಂದು ಇಬ್ಬರು ಕಾಂಪೌಂಡ್ನಲ್ಲಿ ಕುಳಿತು ಮಾತನಾಡುತ್ತಾ ಕಾಫಿ ಕುಡಿಯುತ್ತಾ ಹರಟೆ ಹೊಡಿತಾರೆ. ವಸಂತ್ ತನ್ನ ಕಾಲೇಜಿನಲ್ಲಿ ಅವತ್ತು ನಡೆದಿದ್ದನ್ನೆಲ್ಲ ಹೇಳಿ, MCOMಗೆ ನಮ್ಮ ಕಾಲೇಜಿಗೆ ಸೇರಿಕೋ ಚಿನ್ನಮ್ಮ, ತುಂಬ ಚೆನ್ನಾಗಿದೆ ಅಂತ ಹೇಳುತ್ತಾನೆ. ಸರಿ ಅಣ್ಣ, ನಿಮ್ಮ ಕಾಲೇಜಿನಲ್ಲೇ ಮಾಸ್ಟರ್ಸ್ ಮಾಡ್ತೀನಿ ಅಂತ ಹೇಳ್ತಾಳೆ ವಂದನಾ. ತನ್ನ ಕೆಲಸದ ಬಗ್ಗೆ ಮತ್ತು ಕೆಲಸಕ್ಕೆ ಹೋಗಲು ಪೀಠಿಕೆ ಶುರು ಮಾಡುತ್ತಾಳೆ. ಅಣ್ಣ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ಒಬ್ಬಳೇ ಇರುವುದಕ್ಕೆ ಬೇಜಾರಾಗುತ್ತೆ ಕಣೋ. ಸ್ವಾತಿ ಮತ್ತು ಸಿಂಧು ಕೂಡ ಅವರ ಅಜ್ಜಿ ಊರಿಗೆ ಹೋಗಿದ್ದಾರೆ. ಮತ್ತು ಇನ್ನೂ ರಿಸಲ್ಟ್ ಬಂತು. ನಾನು MCOM ಕಾಲೇಜ್ಗೆ ಸೇರಲು ತುಂಬ ದಿನ ಆಗುತ್ತೆ. ಅದಕ್ಕೆ ಒಬ್ಬಳೇ ಮನೆಯಲ್ಲಿ ಏನು ಮಾಡಲಿ ಅಂತ ಹಾಗೆ ಸುಮ್ಮನೆ ಶ್ವೇತಾ ಹತ್ತಿರ ಅವರ ಆಫೀಸ್ನಲ್ಲಿ ಕೆಲಸ ಇದ್ದರೆ ಹೇಳು ಅಂತ ಹೇಳಿದ್ದೆ ನನ್ನ ಕೆಲಸದ ಬಗ್ಗೆ ಶ್ವೇತಾ ಹತ್ತಿರ ಹೇಳಿದೆ ಕಣೋ. ಶ್ವೇತಾ ಇವತ್ತು ಫೋನ್ ಮಾಡಿ ಅವರ ಆಫೀಸ್ನಲ್ಲಿ ಕೆಲಸ ಖಾಲಿ ಇದೆಯಂತೆ. ನಾಳೆ ಶ್ವೇತಾ ಅವರ ಆಫೀಸ್ಗೆ ಕರ್ಕೊಂಡು ಹೋಗ್ತಾಳಂತೆ. ನಾಳೆ ನಾನು ಅವಳ ಜೊತೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತೀನಿ. ಪ್ಲೀಸ್ ಕಣೋ, ಕೆಲಸ ಸಿಗುತ್ತೋ ಇಲ್ವೋ ನೋಡೋಣ. ಅಕಸ್ಮಾತ್ ಸಿಕ್ಕಿದ್ರೆ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ವಂದನಾ ಹೇಳುತ್ತಾಳೆ. ಇಂಟರ್ವ್ಯೂ ವಿಷಯ ಕೇಳಿದ ವಸಂತ್, ಆದರೂ ಬೇಡ ಕಣೋ ಚಿನ್ನಮ್ಮ, ಫಸ್ಟ್ ಓದನ್ನು ಕಂಪ್ಲೀಟ್ ಮಾಡ್ಕೊ. ನಿನ್ನ ಓದು ಮುಗಿದ ಮೇಲೆ ಬೇಕಾದರೆ ಕೆಲಸಕ್ಕೆ ಹೋಗು, ಅದು ಸ್ವಲ್ಪ ದಿನ ಮಾತ್ರ. ಆಮೇಲೆ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು. ಅಪ್ಪ ಅಮ್ಮ ಇಲ್ಲ ಅಂತ ಕೊರಗಬಾರ್ದು. ಆ ಥರ ನನ್ನ ತಂಗಿ ಮದುವೆ ಮಾಡ್ತೀನಿ, ನೋಡ್ತೀನೋ ಅಂತ ಹೇಳ್ತಾನೆ. ಮದುವೆ ಮಾಡ್ತೀನಿ ಅಂತ ಹೇಳಿ ಈಗ ಹೇಗಿದ್ದರೂ ಕಂಪ್ಯೂಟರ್ ಟ್ರೈನಿಂಗ್ಗೆ ಹೋಗ್ತಿದ್ಯಲ್ವ ಚಿನ್ನಮ್ಮ, ಅದನ್ನು ಕಂಪ್ಲೀಟ್ ಮಾಡ್ಕೊ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿನ್ನ ಡಿಗ್ರಿ ರಿಸಲ್ಟ್ ಬರುತ್ತೆ. ಆಮೇಲೆ ನಮ್ಮ ಕಾಲೇಜಿನಲ್ಲೇ MCOM ಸೇರಿ ನಿನ್ನ ಮಾಸ್ಟರ್ಸ್ ಮುಗಿಸು. ಈಗ ನೀನು ಕೆಲಸಕ್ಕೆ ಹೋದರೆ ನಿನ್ನ ಓದು ಕುಂಠಿತವಾಗುತ್ತದೆ. ಆಮೇಲೆ ಅದು ಇಲ್ಲ ಇದು ಇಲ್ಲ ಅನ್ನೋ ಹಾಗೆ ಆಗುತ್ತಲ್ವಾ. ಅಷ್ಟೇ ಯೋಚನೆ ಮಾಡು. ನನಗಂತೂ ಇಷ್ಟ ಅಲ್ಲ, ಆದರೆ ನಿನ್ನ ಆಸೆಗೆ ಅಡ್ಡಿ ಬರಲ್ಲ ಅಂತ ವಸಂತ್ ಹೇಳಿದಾಗ ಅಣ್ಣ ಯೋಚನೆ ಮಾಡಬೇಡ. ಶ್ವೇತಾ ಅವ್ರದ್ದೇ ಆಫೀಸ್ ಆಗಿರೋದ್ರಿಂದ ಅವ್ರ ಜೊತೆ ಮಾತಾಡಿ ಓದಿಕೊಂಡೇ ಕೆಲಸ ಮಾಡ್ತೀನಿ. ನೀನು ಒಂದೇ ಮನಸ್ಸಿಂದ ಒಪ್ಪಿಕೋ ಪ್ಲೀಸ್ ಅಣ್ಣ. ಇನ್ನೊಂದು ಸ್ವಲ್ಪ ದಿನ ಕಂಪ್ಯೂಟರ್ ಕ್ಲಾಸ್ ಕೂಡ ಮುಗಿಯುತ್ತೆ. ಈಗ ನಿನಗೆ ಕೆಲಸ ಸಿಗೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಲ್ವಾ. ಈಗ ನನಗೆ ಸುಲಭವಾಗಿ ಅಷ್ಟು ದೊಡ್ಡ ಕಂಪ್ನಿಯಲ್ಲಿ PA ಪೋಸ್ಟ್ ಸಿಗುತ್ತಿದೆ. ಈಗ ಅವರ ಆಫೀಸ್ನಲ್ಲೂ PA ಪೋಸ್ಟ್ನ ಅಗತ್ಯವಿದೆ. ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದರೆ ನಾನು ಎಲ್ಲ ತಿಳಿದುಕೊಳ್ತೇನೆ ಅಂತ ವಂದನಾ ಹೇಳಿದಾಗ, ಸರಿ ಚಿನ್ನಮ್ಮ, ನೀನು ಹೇಳುತ್ತಿರೋದು ಸರಿ ಇದೆ. ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡು. ಮುಂದೆ ಏನಾಗುತ್ತೋ ನೋಡೋಣ. ಆದರೆ ಮುಂದೆ ಚೆನ್ನಾಗಿ ಓದಬೇಕು ಆಯಿತಾ ಅಂತ ಹೇಳ್ತಾನೆ. ಸರಿ ಅಣ್ಣ, ಖಂಡಿತ ಚೆನ್ನಾಗಿ ಓದ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ವಂದನಾ ಹೇಳ್ತಾಳೆ. ವಸಂತ್ ವಂದನಾಗೆ ಕೆಲಸಕ್ಕೆ ಹೋಗಲು ಒಪ್ಪಿಗೆ ಕೊಟ್ಟಿದ್ದಕ್ಕೆ ವಂದನಾಗೆ ಫುಲ್ ಖುಷಿಯಾಗಿ ವಸಂತನನ್ನು ಹಿಡಿದು 2 ರೌಂಡ್ ತಿರುಗಿಸಿ ಜಿಂಕೆ ಅಂತ ಕುಣಿತಾ ಹೋಗಿ ಫೋನ್ ತೊಗೊಂಡು ಫಸ್ಟ್ ಶ್ವೇತಾಗೆ ವಿಷಯ ತಿಳಿಸ್ತೀನಿ ಅಂತ ಹೇಳಿದ ವಂದನಾನೇ ನೋಡಿದ ವಸಂತ್ಗೆ ವಂದನಾಳ ಖುಷಿ ನೋಡಿ ಅವನಿಗೂ ಖುಷಿಯಾಗಿತ್ತು. ಎಲ್ಲ ಒಳ್ಳೆಯದಾಗಲಿ ಎಂದುಕೊಂಡು ಸಮಾಧಾನದ ನಿಟ್ಟುಸಿರು ಬಿಟ್ಟ ವಸಂತ್ ತನ್ನ ರೂಮಿಗೆ ಹೋಗಿ
ವಸಂತ್ ಡ್ರೆಸ್ ಚೇಂಜ್ ಮಾಡಿ ಬಂದಾಗ ವಂದನಾ ಶ್ವೇತಾ ಹತ್ತಿರ ಮಾತನಾಡುತ್ತಿರೋದನ್ನು ನೋಡಿ, ಚಿನ್ನಮ್ಮ ಸ್ವಲ್ಪ ಹೊರಗಡೆ ತಿರ್ಗಾಡ್ಕೊಂಡು ಬರ್ತೀನಿ ಅಂತ ಹೇಳಿ ವಸಂತ್ ಹೊರಗಡೆ ಹೋದರೆ, ವಂದನಾ ಶ್ವೇತಾ ಹತ್ತಿರ, ಅಣ್ಣ ನನ್ನ ಕೆಲಸಕ್ಕೆ ಹೋಗಲು ಹೂ ಅಂತ ಹೇಳಿದ ಕಣೆ, ಬೆಳಿಗ್ಗೆ ಬೇಗ ರೆಡಿಯಾಗಿರ್ತೀನಿ, ನಿಮ್ಮ ಆಫೀಸ್ಗೆ ಇಂಟರ್ವ್ಯೂಗೆ ಹೋಗೋಣ ಅಂತ ಹೇಳಿ ಫೋನ್ ಕಟ್ ಮಾಡಿ ಅಡುಗೆ ಮಾಡಲು ಅವಳು ಅಡುಗೆ ಮನೆಗೆ ಹೋದರೆ, ವಂದನಾ ಅಡುಗೆ ಮನೆಗೆ ಹೋದರೆ ವಸಂತ್ ಸುಮ್ಮನೆ ಒಂದು ವಾಕ್ ಹೋಗಿ ಬರ್ತೀನಿ, ಹಾಗೆ ಏನಾದರೂ ತರಕಾರಿ ಬೇಕಾ ನೋಡಿ ಹೇಳು ಚಿನ್ನಮ್ಮ ಅಂತ ಹೇಳಿದಾಗ, ಹ್ಞೂ ಅಣ್ಣ ಎಲ್ಲ ತರಕಾರಿ ಖಾಲಿಯಾಗಿದೆ, ಭತ್ತ ತೊಗೊಂಡು ಬಾ ಅಂತ ಹೇಳಿದ್ದನ್ನು ನೆನಪಿಸಿಕೊಂಡ ವಸಂತ್ ತರಕಾರಿ ತಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಇವಳು ಮುಖ ತೊಳೆದು ದೀಪ ಹಚ್ಚಿ, ಚಿಕ್ಕ ವಯಸ್ಸಿಗೆ ಅಪ್ಪ ಅಮ್ಮನ ಕಿತ್ಕೊಂಡೆ, ಆದರೆ ಚಿನ್ನದಂಥ ಅಣ್ಣನನ್ನು ಕೊಟ್ಟಿದ್ದೀಯ ದೇವರೇ, ನನ್ನ ಅಣ್ಣ ನೂರಾರು ಕಾಲ ಸುಖವಾಗಿ ಚೆನ್ನಾಗಿ ಬಾಳಲಿ, ಅವನು ಕಂಡ ಕನಸೆಲ್ಲ ನನಸಾಗಲಿ ದೇವರೇ ಅಂತ ಕೈ ಮುಗಿದು ಅಡುಗೆ ಮಾಡಲು ಅಡುಗೆ ಮನೆಗೆ ಹೋಗಿ, ಮಧ್ಯಾಹ್ನದ ಅಡುಗೆ ಎಷ್ಟು ಇದೆ ಅಂತ ನೋಡಿ, ಅನ್ನ ಸಾಂಬಾರಿದೆ, ಇದರ ಜೊತೆಗೆ ಚಪಾತಿ ಪಲ್ಯ ಮಾಡಿದ್ರೆ ಸಾಕು ಅಂತ ಚಪಾತಿ ಹಿಟ್ಟು ಕಲಸಿಟ್ಟು ಪಲ್ಯಕ್ಕೆ ತರಕಾರಿ ಹಚ್ಚುತ್ತಾ ವಂದನಾ, ನಾಳೆ ಇಂಟರ್ವ್ಯೂನಲ್ಲಿ ಏನೇನು ಪ್ರಶ್ನೆ ಕೇಳ್ಬೋದು, ಇದೇ ಫಸ್ಟ್ ಟೈಮ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇರೋದು, ಭಯ ಆಗ್ತಿದೆ, ಆದರೂ ಶ್ವೇತಾ ಜೊತೆಯಲ್ಲೇ ಇರ್ತಾಳೆ, ಅದು ಸರಿ ನಾಳೆ ಯಾರು ಇಂಟರ್ವ್ಯೂ ಮಾಡ್ಬೋದು, ಶ್ವೇತಾ ಅವರ ಅಪ್ಪನ ಅಥವಾ ನಿಖಿಲ್ ಮಾಡ್ತಾನಾ, ನಿಖಿಲ್ ಮಾಡಿದ್ರು ತುಂಬ ಕಷ್ಟ, ಅವನು ನನ್ನನ್ನು ಒಂಥರ ಫೀಲಿಂಗ್ನಲ್ಲಿ ನೋಡ್ತಾನೆ, ದೊಡ್ಡವರು ಇರಬೇಕಾದ್ರೆ ನಿಖಿಲ್ ಇಂಟರ್ವ್ಯೂ ಮಾಡಲ್ಲ ಅಂತ ಅನಿಸುತ್ತೆ ಅಲ್ವಾ ಅಂತ ತನ್ನಲ್ಲೇ ಅಂದುಕೊಂಡು, ಅಕಸ್ಮಾತ್ ಮಾಡಿದ್ರು ನಾನು ಯಾಕೆ ಭಯಪಡಬೇಕು ಅಂತ ಅಂದುಕೊಳ್ತಾಳೆ ವಂದನಾ. ನಾನು ಯಾಕೆ ಭಯಪಡಬೇಕು, ಆದರೆ ನಿಖಿಲ್ನ ಮನಸ್ಸಿನಲ್ಲಿ ನನ್ನ ಮೇಲೆ ಯಾವ ಭಾವನೆ ಇದೆಯೋ, ಆದರೆ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದ್ದಾನೆ, ಒಳ್ಳೆ ಚಾಕ್ಲೇಟ್ ಇರೋ ಥರ, ಅವನನ್ನು ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಮುದ್ದಾಗಿದ್ದಾನೆ ಅಂತ ಯೋಚನೆ ಮಾಡಿಕೊಂಡೆ ಪಲ್ಯ ರೆಡಿ ಮಾಡಿ ಆಚೆಗೆ ಬರ್ತಾಳೆ. ಅಣ್ಣ ಬಂದಮೇಲೆ ಬಿಸಿ ಬಿಸಿ ಚಪಾತಿ ಹಾಕ್ಕೊಡೋಣ ಅಂತ ಅಂದುಕೊಂಡು ಆಚೆಗೆ ಬರ್ತಾಳೆ ವಂದನಾ. ಚಪಾತಿ ಪಲ್ಯ ರೆಡಿ ಮಾಡಿದ ವಂದನಾ ಆಚೆಗೆ ಬಂದು ಮೊಬೈಲ್ ತಗೊಂಡು ಗೂಗಲ್ನಲ್ಲಿ ಇಂಟರ್ವ್ಯೂನಲ್ಲಿ ಕೇಳಬಹುದಾದ ಪ್ರಶ್ನೆ ಎಲ್ಲ ಗುರುತು ಹಾಕಿಕೊಂಡು ಪ್ರಾಕ್ಟೀಸ್ ಮಾಡ್ತಾಳೆ. ಅಷ್ಟರಲ್ಲಿ ವಸಂತ್ ಕೂಡ ಬರ್ತಾನೆ. ಅವನಿಗೂ ಮತ್ತು ಅವಳಿಗೂ ಚಪಾತಿ ಹಾಕಿಕೊಂಡು ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಇಬ್ಬರು ಮಲಗುತ್ತಾರೆ. ಬೆಳಿಗ್ಗೆ ಬೇಗ ಎದ್ದ ವಂದನಾ ಬಾಗಿಲಿಗೆ ನೀರು ಹಾಕಿ ಚಂದದ ರಂಗೋಲಿ ಹಾಕಿ ಕಾಫಿ ಮಾಡಿಕೊಂಡು ತನ್ನ ಅಣ್ಣನಿಗೆ ಒಂದು ಕಪ್ ಕೊಟ್ಟು ತಾನು ಒಂದು ಕಪ್ ತೆಗೆದುಕೊಂಡು ಕಾಫಿ ಕುಡಿತಾ, ಅಣ್ಣ ಟಿಫನ್ ಏನು ಮಾಡಿದೆ ಅಂತ ಕೇಳ್ತಾಳೆ ವಂದನಾ. ನೀನು ಇಂಟರ್ವ್ಯೂಗೆ ರೆಡಿಯಾಗು ಚಿನ್ನಮ್ಮ, ನಾನು ಟಿಫನ್ ಮಾಡ್ತೀನಿ ಅಂತ ಹೇಳಿ ವಸಂತ್ ಅಡುಗೆ ಮನೆಗೆ ಹೋಗಿ ಅವನು ಬಿಸಿಬೇಳೆ ಬಾತ್ ಮಾಡಿ ಮಧ್ಯಾಹ್ನ ಅಡುಗೆಗೆ ಎಲ್ಲ ರೆಡಿ ಮಾಡಿ ಸಾಂಬಾರಿಗೆ ಕುಕ್ಕರ್ನಲ್ಲಿ ತರಕಾರಿ ಬೇಳೆ ಎಲ್ಲ ಹಾಕಿ ಬೇಯಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಬರ್ತಾಳೆ ವಂದನಾ. ಸ್ನಾನ ಮಾಡಿ ಪೂಜೆ ಮಾಡಿ ಬಂದ ವಂದನಾ, ಅಣ್ಣ ನಾನಿನ್ನು ಮಿಕ್ಕಿದ ಕೆಲಸ ಮಾಡ್ತೀನಿ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಇಬ್ಬರು ತಿಂಡಿ ತಿನ್ನೋಣ ಅಂತ ಹೇಳಿ, ಏನು ತಿಂಡಿ ಮಾಡಿದ್ಯಾ ಅಣ್ಣ ಅಂತ ನೋಡಿ, ನನ್ನ ಫೇವ್ರೆಟ್ ಬಿಸಿಬೇಳೆ ಬಾತ್ ಮಾಡಿದ್ಯಾ, ಸೋ ಸ್ವೀಟ್ ಆಫ್ ಯು ಅಣ್ಣ, ನಿನ್ನ ಕೈಯಲ್ಲಿ ಮಾಡಿರೋ ಬಿಸಿಬೇಳೆ ಬಾತ್ ಅಂತೂ ಸೂಪರ್ ಅಂತ ಹೇಳಿ ಶ್ವೇತಾಗೂ ತುಂಬ ಇಷ್ಟ, ಇರು ಅವಳಿಗೂ ಫೋನ್ ಮಾಡಿ ಟಿಫನ್ಗೆ ಇಲ್ಲಿಗೆ ಬರಲು ಹೇಳ್ತೀನಿ ಅಂತ ಶ್ವೇತಾಗೆ ಫೋನ್ ಮಾಡಿ, ಟಿಫನ್ಗೆ ಇಲ್ಲಿಗೆ ಬಾ, ಇವತ್ತು ಅಣ್ಣ ನಿನ್ನಿಷ್ಟದ ಬಿಸಿಬೇಳೆ ಬಾತ್ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಶ್ವೇತಾಗೂ ಫೋನ್ ಮಾಡಿ ಇಲ್ಲಿಗೆ ಟಿಫನ್ಗೆ ಬಾ ಅಂತ ಹೇಳಿ ಇಲ್ಲೇ 3 ಜನ ಟಿಫನ್ ಮಾಡೋಣ ಅಂತ ಹೇಳ್ತಾಳೆ. ಏನು ವಸಂತ್ ಬಿಸಿಬೇಳೆ ಬಾತ್ ಮಾಡಿದ್ದ, ಸರಿ ಬೇಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಶ್ವೇತಾ. ಸರಿ ಅಂತ ಇಬ್ಬರು ಫೋನ್ ಕಟ್ ಮಾಡ್ತಾರೆ. ವಂದನಾ, ಅಣ್ಣ ನೀನು ಸ್ನಾನಕ್ಕೆ ಹೋಗು, ನಾನು ಸಾಂಬಾರಿಗೆ ಖಾರ ರುಬ್ಬಿ ಹಾಕ್ತೀನಿ, ಮಧ್ಯಾಹ್ನ ಇಂಟರ್ವ್ಯೂಯಿಂದ ಬಂದ ಮೇಲೆ ಅನ್ನ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ವಸಂತ್ ನನ್ನ ಸ್ನಾನಕ್ಕೆ ಕಳುಹಿಸಿ ಇವಳು ಸಾಂಬಾರು ಪೂರ್ತಿ ಮಾಡಿ ತನ್ನ ರೆಸ್ಯೂಮ್ ಮತ್ತು ಸರ್ಟಿಫಿಕೇಟ್ ಎಲ್ಲ ಜೋಡಿಸಿಟ್ಟುಕೊಂಡ ವಂದನಾ ತಾನೂ ಕೂಡ ಚಂದದ ತಿಳಿ ಗುಲಾಬಿ ಬಣ್ಣದ ಚೂಡಿದಾರ್ ಹಾಕಿಕೊಂಡು ಲೈಟಾಗಿ ಮೇಕಪ್ ಮಾಡಿಕೊಂಡು ಪುಟ್ಟ ಬಿಂದಿ ಇಟ್ಟು ತನ್ನ ನೀಳ ಕೂದಲನ್ನು ಸಣ್ಣ ಕ್ಲಿಪ್ಪಾಗಿ ಬಂಧಿಸಿ ಮಿಕ್ಕ ಕೂದಲನ್ನು ಹಾರಾಡಲು ಬಿಟ್ಟು ತನ್ನನ್ನು ತಾನು ಕನ್ನಡಿಯಲ್ಲಿ ನೋಡಿಕೊಂಡು ಸೂಪರ್ ಒಂದು ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಿದ್ಯಾ ಕಣೆ ಅಂತ ಕನ್ನಡಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟು BA ಕೆಲಸಕ್ಕೆ ಸೂಟ್ ಆಗೋ ಥರ ರೆಡಿಯಾಗಿದ್ದೀಯ ಅಂತ ತನ್ನ ಬೆನ್ನನ್ನು ತಾನೇ ತಟ್ಟಿಕೊಂಡು ಆಚೆಗೆ ಹೋಗುತ್ತಾಳೆ.
ರೆಡಿಯಾಗಿ ಆಚೆಗೆ ಬಂದ ವಂದನಾ 3 ಜನಕ್ಕೂ ಟಿಫನ್ಗೆ ತಟ್ಟೆ ಲೋಟ ನೀರು ಎಲ್ಲ ಇಡೋ ಅಷ್ಟರಲ್ಲಿ ವಸಂತ್ ಕೂಡ ರೆಡಿಯಾಗಿ ಬಂದಿದ್ದ. ಅದೇ ಟೈಮ್ಗೆ ಶ್ವೇತಾ ಕೂಡ ಬರ್ತಾಳೆ. ಮೂವರು ಒಟ್ಟಿಗೆ ಮಾತನಾಡುತ್ತಾ ಟಿಫನ್ ಮಾಡಿ ವಸಂತ್ ಕೆಲಸಕ್ಕೆ ಹೋದರೆ ಶ್ವೇತಾ ಮತ್ತು ವಂದನಾ ಇಂಟರ್ವ್ಯೂಗೆ ಬರುತ್ತಾರೆ. ವಂದನಾ ಮನಸ್ಸಿನಲ್ಲಿ ಸದ್ಯ ನಿಖಿಲ್ ಇಂಟರ್ವ್ಯೂ ಮಾಡಲಿಲ್ಲ ಅಂದರೆ ಸಾಕು ಚೌಡೇಶ್ವರಿ ಅಂತ ತನ್ನ ಮನಸ್ಸಿನಲ್ಲೇ ದೇವಿನ ಪ್ರಾರ್ಥಿಸುತ್ತಾಳೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಪ್ರೋತ್ಸಾಹಿಸಿ.